ಹಲೋ ಕರ್ನಾಟಕ ಮಂದಿ, ಹೇಗಿದ್ದೀರಾ ಎಲ್ಲರೂ? ಇದು ನನ್ನ ಫಸ್ಟ್ ಬ್ಲಾಗ್ ಗಾಯ್ಸ್. ಕೆರಿ ನೋಡ್ಲಿಕ್ಕೆ ಇಷ್ಟಪಡ್ತೀರಾ? ತೋರಿಸ್ತೇವೆ ನಿಮಗೆ, ಬನ್ನಿ ಹೋಗುವ ಅಲ್ಲಿಗೆ ಡೈರೆಕ್ಟ್. ಈಗ ನಾವು ಹೋಗುವುದು ಗಾಯ್ಸ್ ಕೆರೆಗೆ. ನೋಡ್ರಿ, ಇದು ಇಲ್ಲಿ ಸ್ವಲ್ಪ ಹೆಚ್ಚು ಮಂದಿ ಬರುವುದಿಲ್ಲ, ಯಾಕೆಂದರೆ ಇದು ಹಳ್ಳಿ ಪ್ರದೇಶ. ಇಲ್ಲಿ ಒಂದು ಹೈಸ್ಕೂಲ್ ಉಂಟು, ನಾನು ಕಲ್ತಿರುವ ಹೈಸ್ಕೂಲು. ನೋಡುವ ಬನ್ನಿ ಗಾಯ್ಸ್. ವೆಲ್ಕಮ್ ಟು ಮೈ ಬ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಏನು ಬೇಕಾದರೂ ಮಾಡಿ, ಆದರೆ ಲೈಕ್ ಆಗಬೇಕು ಗಾಯ್ಸ್. ಇದು ಆಕ್ಚುಲಿ ಚೆನ್ನಾಗಿರೋ. ಇದು ಹೈಸ್ಕೂಲ್ ಗಾಯ್ಸ್. ಇಲ್ಲಿ ಒಬ್ಬ ಭೋಸಡಿ ಮಗ ಕುಂತಿದ್ದಾನೆ ಗಾಯ್ಸ್. सुबह सुबह भेंचो दो तुम लोग 2 मेगापिक्सल का कैमरा ऑन करके चुत्तड़ फैला के ऐसे वीडियो बना रहे हो. अधवा हो गया भाई, अधवा. ಬಸ್ ಈಗ ನಾವು ಕೆರೆಗೆ ಹೋಗುವ ಗಾಯ್ಸ್. ಬನ್ನಿ ಬನ್ನಿ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇದು ಕುಲ್ತಿ ಮೀನಿಂಗ್ ನಮಗೆ ಗೊತ್ತಿಲ್ಲ ಗಾಯ್ಸ್. ನಾವು ಉರ್ದು ಮಾತನಾಡೋದು, ಕನ್ನಡದಲ್ಲಿ ಎಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ. ಹೋಗುವ, ನಾವು ಕೆರೆಗೆ ಹೋಗುದು, ಕೆರೆಯನ್ನು ನೋಡಲಿಕ್ಕೆ ಹೋಗುದು. ಕೆರೆಯನ್ನು ಹೇಗೆ ಉಂಟು ನಮ್ಮ ಹಳ್ಳಿ ಪ್ರದೇಶ, ಮತ್ತೆ ನಿಮಗೆ ನಮ್ಮ ಊರನ್ನು ತೋರಿಸ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದ್ದೇವೆ ಈಗ, ಸ್ವಲ್ಪ ಹತ್ತಿರದಲ್ಲಿ ಇದ್ದೇವೆ. ಇದು ನನ್ನ ಫ್ರೆಂಡ್ ಗಾಯ್ಸ್. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಇಲ್ಲಿ ನಮ್ಮ ಅಜ್ಜವರು ಬರ್ತಿದ್ದಾರೆ ಹುಲ್ ತೆಗೆದುಕೊಂಡು, ನೋಡಿ. ಎಲ್ಲಿಗೆ? ದನ ಮೀಸಕ? ಹೌದ್ರಿ. ಮತ್ತೆ ಅವರು ಹೋದ್ರು. ನಮ್ಗೆ ದಾರಿಯಲ್ಲಿ ಇದು ಸಿಕ್ಕಿತು. ಇದಕ್ಕೆ ಏನು ಹೇಳ್ತಾರೆ ಕಮೆಂಟಲ್ಲಿ ಮಾಡಿ, ನಮಗೆ ಗೊತ್ತಿಲ್ಲ. ಬಿಸಾಕುವ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೋಗುವ ನಮ್ಮ ನೆಕ್ಸ್ಟ್ ಹಾಗೆ ಹೋಗುವ. ಸ್ವಲ್ಪ ಬಂದಿದೆ, ನೋಡ್ಕೊಳ್ತೀರಾ? ನೋಡುವ ಮುಂಚೆ ಕಾಮೆಂಟ್ ಹಾಕಿ, ಕಾಮೆಂಟ್ ಮಾಡಬೇಕು ನಮಗೆ, ಕಾಮೆಂಟ್ ಮೇನ್. ಬಂದಿದ್ದೇವೆ. ಇದು ಇಲ್ಲಿಂದ ಅಷ್ಟು ಒಳ್ಳೆ ಕಾಣುವುದಿಲ್ಲ ವ್ಯೂ, ಅಲ್ಲಿ ಮುಂದೆ ತೋರಿಸುವ. ನೋಡಿ, ಮತ್ತೆ ಮುಂದೆ ಹೋಗುವ. ಇಷ್ಟು ಒಳ್ಳೆ ಕಾಣುವುದಿಲ್ಲ ಇಲ್ಲಿಂದ, ಅಲ್ಲಿ ಮುಂದೆ ಒಳ್ಳೆ ಕಾಣುತ್ತದೆ. ಹೋಗುವ, ಅಲ್ಲಿಗೆ ಹೋಗುವ. ಏನು ಹೇಳ್ತೀರಾ ಕರ್ನಾಟಕ ಮಂದಿ? ಈ ಬೋಸ್ಡಿ ಮಗ ನಗ್ತಾನೆ, ಇವನು ನಗ್ತಾನೆ ಅಲ್ಲೆಲ್ಲಿ ವ್ಯವಸ್ಥೆ. ಅವನು ಹಾಗೇನೆ, ಯಾಕಂದ್ರೆ ಫಸ್ಟ್ ಬ್ಲಾಗ್ ಅಲ್ವಾ, ಅದಕ್ಕೆ ಯಾರು ಸಪೋರ್ಟ್ ಮಾಡೋದಿಲ್ಲ. ಎಂತ ಅದು ಅವನ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ. ಅಚ್ಚ ಕನ್ನಡಕಲ್ಲ. ನೀವು ಸಪೋರ್ಟ್ ಮಾಡಿ ಗಾಯ್ಸ್, ನೋಡುವ ಏನಾಗುತ್ತದೆ. ಫಸ್ಟ್ ಬ್ಲಾಗಲ್ಲಿ ವ್ಯೂ ಹೋಗ್ಬೇಕು ನಮಗೆ. ಇದೆಲ್ಲ ಗದ್ದೆ ಗಾಯ್ಸ್. ಇಲ್ಲಿ ಭತ್ತ, ಜೋಳ ಎಲ್ಲ ಮಾಡ್ತಾರೆ. ಈಗ ಅಡಿಕೆ ತೋಟ ಮಾಡಿದ್ದಾರೆ, ಅಲ್ಲೆಲ್ಲ ಭತ್ತ ಎಲ್ಲ ಉಂಟು. ಮತ್ತೇನು ಹೇಳ್ತೀರಾ ಗಾಯ್ಸ್? ಕರ್ನಾಟಕ ಬಂದು ಇದಕ್ಕೆ ಏನು ಹೇಳ್ತಾರೆ ಹೇಳಬೇಕು, ಕಮೆಂಟ್ ಮಾಡಿ ಗಾಯ್ಸ್, ಇದೇನಂತ. ಮತ್ತೆ ಹಾಗೆ ಮುಂದೆ ಬರುವಾಗ ಇನ್ನೊಂದು ಸಿಕ್ಕಿತ್ತು, ಅದು ಎಂತ ಅಂತ ನಮಗೆ ಗೊತ್ತಿಲ್ಲ. ಹೋಗುವ, ಅದು ಬಿಡುವ, ಕಮೆಂಟ್ ಮಾಡಿ. ಇಲ್ಲಿ ಭತ್ತ ಗಾಯ್, ಭತ್ತ, ಇದೆಲ್ಲ ಭತ್ತ ಗಾಯ್. ಅದು ಇನ್ನೊಂದು ಸಿಕ್ಕಿತ್ತು ಹಾಗೆ ಮುಂದೆ ಹೋಗುವಾಗ. ಹಾಗೇನೆ ಹೋಗುವಾಗ ಇನ್ನೊಂದು ಸಿಕ್ಕಿತು. ಕಮೆಂಟ್ ಮಾಡಿ ಗಾಯ್ಸ್. ಇಲ್ಲಿ ನಮ್ಮ ಕೆರೆ, ಊರಿನ ಕೆರೆ. ಹೋಗುವ, ನಾವು ಹಾಗೆ ಮುಂದೆ ಹೋಗುವ, ಏನಾಗುತ್ತದೆ ನೋಡುವ. ಅಲ್ಲಿ ಒಂದು ಒಳ್ಳೆ ವ್ಯೂ ಉಂಟು, ಅದು ತೋರಿಸ್ತೇವೆ. ಇದು ಹಾಗೆ ಸುಮ್ಮನೆ ಇದು ಸ್ಟಾರ್ಟಿಂಗ್. ಪರ್ಕಿ ಹಣ್ಣು ತಿಂದಿದ್ದೀರಾ ನೀವು? ಪರ್ಕಿ ಹಣ್ಣು ಹೌದಾ? ಒಮ್ಮೆ ಒಂದು ನಿಮಿಷ, ಅದು ಇದು ಮಾಡ್ತೇನೆ, ತೆಗಿತೇನೆ. ಇನ್ನು ಕಾಯಿ ಉಂಟು, ಇದು ಒಳ್ಳೆ ಇದಾಗ್ತದೆ ತಿನ್ನಲಿಕ್ಕೆ, ನೋಡ್ಬೋದು.
ನೋಡುವುದು ಇನ್ನು ಕಾಯಿ ಉಂಟು, ಅದು ಕಪ್ಪಗೆ ಆಗ್ತದೆ, ಅದು ಒಳ್ಳೆ ಆಗ್ತದೆ ತಿನ್ಲಿಕ್ಕೆ, ರುಚಿ ಇರ್ತದೆ. ಇಲ್ಲಿ ತುಂಬ ಉಂಟು, ಭತ್ತ ಎಲ್ಲ ಉಂಟು. ಈ ಭತ್ತ ಕೊಯ್ದ ಮೇಲೆ ಇನ್ನೊಮ್ಮೆ ಜೋಳ ಹಾಕ್ತಾರೆ, ಜೋಳ ಹಾಕಿದ ಮೇಲೆ ಮತ್ತೊಮ್ಮೆ ಕಬ್ಬು ಹಾಕ್ತಾರೆ. ಹಾಗೇನೆ ಬೇಸಾಯ ಮುಂದೆ ಉರಿತಾ ಇರ್ತದೆ. ಮಳೆಗಾಲದಲ್ಲಿ ಭತ್ತವನ್ನು ಹಾಕುತ್ತಾರೆ, ಯಾಕಂದ್ರೆ ಅದಕ್ಕೆ ನೀರು ತುಂಬ ಬೇಕಾಗ್ತದಲ್ಲ, ಅದಕ್ಕೆ. ಹಾಗೇನೆ ಮುಂದುವರಾಗ ನಮ್ಮ ಕಾಯಿ ಹೇಳಿದ್ದಲ್ಲ ಗೈಸ್, ಅದು ಸ್ವಲ್ಪ ಹಣ್ಣಾಗಿದೆ ನೋಡ್ಬೋದು. ಕಾಯಿ ಹೀಗೆ ಆಗ್ತದೆ ಅದು ಸ್ವಲ್ಪ, ಮತ್ತೆ ಇದು ಕಪ್ಪಾಗ್ತದೆ, ಹಳದಿಯಾಗಿ ಸ್ವಲ್ಪ ಕಪ್ಪಾಗ್ತದೆ. ಈಗ ಸ್ವಲ್ಪ ಸ್ವಲ್ಪ ರುಚಿ ಉಂಟು ಇದು ತಿನ್ನಲಿಕ್ಕೆ, ಮತ್ತು ಕಪ್ಪಾದರೆ ಫುಲ್ಲು ರುಚಿ ಆಗ್ತದೆ. ಹಾಗೆಯೇ ನಾವು ಮುಂದೆ ಬಂದ ಮೇಲೆ ಸ್ವಲ್ಪ ಸ್ವಲ್ಪ ಕಾಣ್ತಾ ಉಂಟು, ಹೀಗೆ ಕಾಣ್ತದೆ ನೋಡ್ಬೋದು, ಹೀಗೆಲ್ಲ ಕಾಣ್ತದೆ. ಇನ್ನು ಸ್ವಲ್ಪ ಮುಂದೆ ಹೋಗ, ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಒಳ್ಳೆ ಕಾಣ್ತದೆ, ಯಾಕಂದರೆ ಇಲ್ಲಿ ಸ್ವಲ್ಪ ಗಿಡ ಎಲ್ಲ ಉಂಟು. ಏನೆಂದರೆ ಇಲ್ಲಿ ತುಂಬ ಮೀನು ಇರ್ತದೆ. ಆ ಮೀನನ್ನು ಇಲ್ಲಿ ಒಂದು ಮೀನು 10 kg ವರೆಗೆ ಹೋಗ್ತದೆ. ಅದು ಒಮ್ಮೆ ಪಂಚಾಯತ್ ಅವರು ಇದು ಮಾಡ್ತಾರೆ, ಹರಾಜಿಗೆ ಬಿಡ್ತಾರೆ. ಆವಾಗ ಬಂದು ಎಲ್ಲ ಊರಿನವರು ಹಿಡಿದುಕೊಂಡು ಹೋಗ್ತಾರೆ ಮೀನವನ್ನು. ಇನ್ನೊಮ್ಮೆ ಇದು ಹರಾಜು ಬಿಟ್ಟ ಮೇಲೆ ನಾವು ನಿಮಗೆ ಮಾಡ್ತೇವೆ ವಿಡಿಯೋ, ಆವಾಗ ತೋರಿಸ್ತೇವೆ ಹೇಗೆ ಮೀನು ಹಿಡಿಯುವುದಂತ, ಆಯಿತಾ? ಅಲ್ಲಿವರೆಗೆ ನಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ಮುಂದಿನ ವಿಡಿಯೋ ನಿಮಗೆ ಸಿಗುವುದಿಲ್ಲ. ನೀ ಕೇಟದ ಚರ್ಯ ನಾಟಲ್ಗಳ ನೀ ಮಾಡಲ್ಲ ಚರ್ಯ, ಬರೀ ಇಂಥದೆಯ. ನಾವು ಬಂದು ತಲುಪ ಆಗಿದೆ, ನೋಡ್ಬೋದು ನೀವು. ಇವು ಈಗ ತೋರಿಸ್ತೇನೆ. ನಾವು ಬಂದು ತಲುಪಿ ಆಗಿದೆ, ಈಗ ವ್ಯೂ ನೋಡ್ಬೋದು ಹೇಗೆ ಕಾಣಿಸ್ತದೆ ಅಂತ. ವಾವ್, ಇಂಥ ಗಾಳಿಗೆ ಇಂಥ ಒಂದು ವ್ಯೂ, ವಾ ಅಂತ ಬೆಳಿ ಮಾರ್ಯ. ಬಂದು ತಲುಪಾಗಿದೆ ನೋಡ್ಬೋದು. ಇದು ಒಳ್ಳೆ ವ್ಯೂ ಕಾಣ್ತದೆ, ಆದ್ರೆ ನನ್ನ ಹತ್ರ ಅಷ್ಟು ಒಳ್ಳೆ ಕ್ಯಾಮ್ರಾ ಇಲ್ಲ, ಅದೇ ಶೂಟ್ ಮಾಡ್ತಾ ಇದ್ದೇನೆ. ಮನೆಯಲ್ಲಿ ಮಕ್ಕಳಿದ್ರೆ ಎಲ್ಲ ಸ್ವಲ್ಪ ಬರ್ತಾರಲ್ಲ, ಅವರೊಂದು ಕೆರೆಗೆ ಬಂದು ಬಟ್ಟೆ ಹಾಕ್ತಿದ್ದಾರೆ. ಉತ್ತರ ಕರ್ನಾಟಕದಿಂದ ಇಲ್ಲಿ ಬಟ್ಟೆ ತೊಡ್ತಾರೆ, ಇನ್ನ ಮೇಲೆ ಬಟ್ಟೆ ತೊಡ್ತಾರೆ, ಒಳ್ಳೆ ಒಳ್ಳೆ ನೀರು. ಎಂತ ಚೆನ್ನಿದ್ದಾರೆ ನಿಮ್ಮ ಬಂದು ಇದ್ದಾರೆ. ನಾವು ಹುಣಸಿನ ಮರದಲ್ಲಿ ಹತ್ತಿರ ಇದ್ದೇವೆ. ಈಗ ನಾವು ಹುಣಸಿನ ಒಂದು ಕಾಯನ್ನು ತೆಗೆಯುವ. ಇವನೊಂದು ಕೋಲ್ ಮಾಡ್ತಿದ್ದಾನೆ, ಈಗ ಒಂದು ತೆಗಿಯೋ, ನೋಡುವ. ರುಚಿ ಇರ್ತದೆ ತಿನ್ನಲಿಕ್ಕೆ, ಉತ್ತರ ಕನ್ನಡದವರು ತಿನ್ನಿರ್ಬೋದು ಭಾಳ. ಅವನು ಕಲ್ಲನ್ನು ಬಿಸಾಕ್ಲಿಕ್ಕೆ ಹೋಗ್ತಿದ್ದಾನೆ, ನೋಡುವ. ಒಂದು ಸಹ ಸಿಗ್ತಾ ಇಲ್ಲ, ಆ ಮೇಲುಂಟು ಸ್ವಲ್ಪ. ಒಂದು ಜಸ್ಟ್ ಮಿಸ್ ಆಯ್ತು ಗಾಯ್ಸ್. ಅವನಿಗೆ ಅದಾಗಲಿಲ್ಲ ಕಲ್ಲಿಂದ ಬಿಸಾಕ್ಲಿಕ್ಕೆ, ಮತ್ತೆ ಅದು ಕೋಲಿಂದ ತೆಗಿಲಿಕ್ಕೆ. ಈಗ ಅವನು ಗಿಡ ಹತ್ತಿದ್ದಾನೆ, ಗಿಡ ಹತ್ತಿ ತೆಗಿಯುವ, ನೋಡುವ. ಮೆಲ್ಲ ಮಾರ್ಯ, ಇದು ಹುಣಸಿನ ಮರ, ಇದರಲ್ಲಿ ದೆವ್ವ ಇರುವುದು. ಹಾಗೆಲ್ಲ ಬೈಲಿಗೆಲ್ಲ ಆಯ್ತಾ? ನೋಡು, ಅವನು ತೆಗಿತಿದ್ದಾನೆ. ಸಿಕ್ತಾ? ಸಿಕ್ಕಿತ ಮಗ. ಸಿಕ್ಕಿತು, ಒಂದು ಸಿಕ್ಕಿತು. ಅಕ್ಕ ಬಿತ್ತು ಗೈಸ್.
ಆ, ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇದು ಸಣ್ಣದು ಸಿಕ್ಕಿದೆ, ದೊಡ್ಡದು ಉಂಟು. ದೊಡ್ಡದು ತೆಗಿಲಿಕ್ಕೆ ತುಂಬ ಮೇಲೆ ಹತ್ತಬೇಕು, ಯಾಕಂದರೆ ಇದು ಹುಣಸಿನ ಮರ. ಇಲ್ಲಿ ಹಳೆ ಕನ್ನಡದವರು ಹೇಳ್ತಾರೆ ಇದರಲ್ಲಿ ದೆವ್ವ ಇರ್ತದೆ ಅಂತ. ದೆವ್ವ ಇದು ಆಕ್ಚುಲಿ ಚೆನ್ನಾಗಿರೋದು. ಎಂತ ಸುಳ್ಳು ಹೇಳುದು ಮಾರ್ರೆ, ಈ ಮಕ್ಕಳಿಗೆಲ್ಲ ಎದುರಿಸ್ಲಿಕ್ಕೆ ಒಂದು ಕಾರಣ. ತೆಗ್ದಿದ್ದೇವೆ, ಈಗ ತಿಂದು ನೋಡುವ ಏನಾಗ್ತದೆ ಅಂತ. ಆಹಾ, ಎಂತ ಹುಳಿ ಗಾಯ್ಸ್, ರುಚಿ ರುಚಿ. ಇದಕ್ಕಿನ್ನು ಸ್ವಲ್ಪ ಉಪ್ಪು ಮತ್ತೆ ಖಾರ ಏನಾದ್ರೆ ಹಾಕಿ ತಿಂದ್ರೆ ಉಂಟಲ್ಲ, ಆಹಾ, ನೆಮ್ಮದಿ ಆಗಿರ್ಬೋದು. ಬರ್ತೇವೆ ಊರಿಗೆ, ಎಂತ ರುಚಿ ಮಾರ್ರೆ. ಇವನೊಬ್ಬ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಹೌದು. ಉಂಟು, ಉಪ್ಪು ಮತ್ತೆ ಖಾರ ಇನ್ನು ಸ್ವಲ್ಪ ಮನೆಗೆ ಹೋಗಿ ತಿಂದ್ರೆ ಉಂಟಲ್ಲ, ಹೇಳ್ತೀರ ಮೇಲೆ. ಆಹಾ, ಇಂಥ ಒಂದು ಇವಲ್ಲಿ ಇದು ತಿನ್ಲಿಕ್ಕೆ ಅಂತ ಹೇಳ್ಬೋದು. ಮತ್ತೆ ಇದು ನಾವೀಗ ಮನೆಗೆ ಹೋಗ್ತಾ ಇದ್ದೇವೆ. ನೋಡ್ತೀರಾ ಗಾಯ್ಸ್, ಎಮ್ಮೆ 9 ಲಕ್ಷ ಎಮ್ಮೆ ಮಲಗಿದೆ, ಆರಾಮ್ ಮಾಡ್ತಾ ಉಂಟು. ಅದಕ್ಕೆ 9 ಲಕ್ಷ ಉಂಟು ಒಂದು ಎಮ್ಮೆಗೆ. ಹಳೇ ಕಾಲದ ಅಜ್ಜ, ಹಳೇ ಕಾಲದ ಅಜ್ಜಿ. मजा आया और मैं ये जो मजा है हिंदुस्तान के हर व्यक्ति को देना चाहता हूं. ಮತ್ತೇನು ಹೇಳ್ತೀರಾ? ಇದು ಹೋಗುವಾಗ ಸಿಕ್ಕಿತ್ತು ನಾಯಿ, ಮತ್ತೊಮ್ಮೆ ಕುಂತಿದೆ, ಜೋರ್ ಮಾಡ್ತಾ ಉಂಟು. ನಮಗೆ ಇದನ್ನೇ ಮಾಡ್ತಾ ಉಂಟು, ಜೋರು ಮಾಡ್ತಾ ಉಂಟು. ಶೆಡ್ ಬಣ್ಣು ಶೆಡ್ಡಿಗೆ गजमा ಇಲ್ಲಿಗೆ ನಮ್ಮ ನೆಕ್ಸ್ಟ್ ಭಾಗದಲ್ಲಿ ಸಿಗುವ. ಬಾಯ್ ಬಾಯ್, ಗುಡ್ ಬಾಯ್.